ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನು ಕರ್ನಾಟಕ ರಾಜ್ಯದವರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ ನಾನು ಪತ್ರ ಬರೆದಿದ್ದೇನೆ, RSSನ ಮೋಹನ್ ಭಾಗವತರ ಉತ್ತರ ಕೊಡಲಿ. ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಈ ದೇಶದಲ್ಲಿ ಕಾನೂನಿದೆ. ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ಬಿಟ್ಟಿದ್ದು. ಹಲವು ದಶಕಗಳ ಕಾಲ ದೇಶವನ್ನಾಳಿದ ಸಮಯದಲ್ಲಿ ಸುಮ್ಮನಿದ್ದಿದ್ದು ಏಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಸ್ವಯಂ ಪ್ರೇರಿತ ವ್ಯಕ್ತಿಗಳ ಸಮೂಹ ಸಂವಿಧಾನದ ಅನುಚ್ಛೇದ 19(1)C ಪ್ರಕಾರ ದೇಶದ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕನ್ನು ನೀಡುತ್ತದೆ. ಅಂದರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಬೇಕೆಂಬ ನಿಯಮವಿಲ್ಲ. ಇದು ಸ್ಪಷ್ಟವಾಗಿ 19(1)C ಹೇಳ್ತಾ ಇದೆ. ಇದ್ರ ಜ್ಞಾನ ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಪ್ರತಿನಿತ್ಯ RSS. ಇದ್ರ ಬಗ್ಗೆ ಅನೇಕ ಉನ್ನತ ಮಟ್ಟದ ಹಿರಿಯ ವಕೀಲರುಗಳು ಹೇಳಿಕೆಗಳು ಕೊಡ್ತಾರೆ. CH ಹನುಮಂತರಾಯ ಇರ್ಬೋದು, BV ಆಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳು ಕೊಟ್ಟರೆ ತಮ್ಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದವರನ್ನು ಗುಲಾಮರು ಎಂದು ಕರೀತಿದ್ದಾರೆ. ಮೋಹನ್ ಭಾಗವತ್ ಅವರು ಅವರೇ ಹೇಳಿಕೆ ಕೊಡಬೇಕು. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರು ಉತ್ತರ ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರುಗಳಿಗೆ ಗುಲಾಮರು ಅಂತ ಕರೆಯುವಂಥ ಮಾತು ಇವರು ಆಡಿದ್ರೆ ಇವ್ರಿಗೆ ಯಾವ ಭಾಷೆಗಳು ಕರಿಬೇಕು? ಪ್ರಿಯಾಂಕಾ ಖರ್ಗೆಗೆ ವಾದ ಮಾಡ್ತೀರಾ? ತುಂಬ ಸ್ಪಷ್ಟವಾಗಿ ವಾದ ಮಾಡಿ. ಇಲ್ಲ ನಿಮ್ಗೆ ಹತ್ರ ಕಾನೂನಿದೆ. ಗೃಹ ಮಂತ್ರಿಗಳು ರಿಜಿಸ್ಟ್ರೇಷನ್ ಮಾಡದೇ ಇರೋಂಥ ಸಂಸ್ಥೆ ಸರಿ ಇಲ್ಲ ಅನ್ನೋದಾದರೆ ನೇರವಾಗಿ ನೋಟಿಸ್ ಕೊಡಿ. ನೋಟಿಸ್ಗೆ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ಕಾನೂನು ಪ್ರಕಾರ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಅದನ್ನು ಬಿಟ್ಟು ರಸ್ತೆಯಲ್ಲಿ ಹೋಗುವಂಥ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ RSS. ನಮ್ಗೆ ಯಾರಿಗೂ ಯಾವ ಭಯನೂ ಇಲ್ಲ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ RSS ಇಡೀ ದೇಶವನ್ನು ಉಳಿಸ್ತಾ ಇದೆ ಇವತ್ತು. RSS ದೇಶಭಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ. RSS ದೇಶ ವಿದೇಶಗಳಲ್ಲಿ ಸಾಕಷ್ಟು ಇದರ ಬ್ರಾಂಚಸ್ ಇದ್ದಾವೆ. ಇದು ಗೊತ್ತಿದ್ದು ಕೂಡ ಪತ್ರಿಕೆ TV ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರಿಗೆ ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸಲ್ಲ.